ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃಕಾರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳ, ಇದೆ ಮಾರ್ಚ್ 29 ತಾರೀಕು ಕುಂಭ ರಾಶಿಯಿಂದ ಶನಿ ಮೀನ ರಾಶಿಗೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ವಿಡಿಯೋಸಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಬದಲಾವಣೆಗಳು ಪ್ರತಿಯೊಬ್ಬರಲ್ಲಿ ಕೂಡ ನಾವು ಕಾಣ್ತೀವಿ. ಅಂದರೆ ಪ್ರತಿಯೊಂದು ರಾಶಿ ಮೇಲೆ, ನಕ್ಷತ್ರದ ಮೇಲೆ ಇದ್ರ ಪ್ರಭಾವ ಅನ್ನುವಂಥದ್ದು ಬೀರುತ್ತಾ. ಇದನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕಾಗತ್ತೆ, ಎಷ್ಟು ಒಳಿತಿದೆ, ಎಷ್ಟು ಕೆಡಕೆಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ನೋಡಿ, ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಶನಿ ಬದಲಾವಣೆ ಆಗ್ತಾ ಇದೆ ಅಂದಿದ ತಕ್ಷಣ ಏನಪ್ಪ ಅಂದಾಗ ಎಲ್ಲ ರಾಶಿ ಕುಂಡಲಿಗೂ ಬದಲಾವಣೆ ಖಚಿತ. ಯಾಕೆ ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಏನು, ಯಾದೇವಿ ಸರ್ವಭೂತೇಷು ಮಾತೃಕಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂದರೆ ಅಮ್ಮನವರನ್ನ, ಅಂದರೆ ಮಾತೃ ರೂಪದಲ್ಲಿ ಅಮ್ಮನವರನ್ನ ಕರೆದೆ ನಾನು. ಯಾಕೆ ಅಂದಾಗ ಶನಿ ದಶೆ ಬಂತು ಅಂದಾಗ ಮತ್ತೆ ಶನಿಯ ಕಾಟ ಪ್ರಾರಂಭ ಆಯಿತು ಅಂದರೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ಮುತ್ತುಧಾರಣೆ ಮಾಡಬೇಕು ಮೊದಲನೇದಾಗಿ. ಯಾಕೆಂದರೆ ಶನಿ ಯಾರ ಮಾತನ್ನು ಕೂಡ ಕೇಳಲ್ಲ. ಅವನು ಕರ್ಮ ಫಲದಾತ. ಅಂದರೆ ಏನು, ನಿನ್ನ ಕರ್ಮಕ್ಕೆ ಅನುಸಾರವಾದ ಫಲವನ್ನು ಕೊಡೋನು ಯಾರು ಅಂದರೆ ಶನಿ ಆಗಿರ್ತಾನೆ. ಮತ್ತು ಶನಿಗೂ ಮುತ್ತಕ್ಕೂ ಏನು ಸಂಬಂಧ, ಮುತ್ತುಧಾರಣೆ ಏನಕ್ಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಶನಿಗೆ ತಂದೆ ಯಾರು? ಸೂರ್ಯ ಭಗವಾನ್. ಆದರೆ ನಾವು ಹೇಳ್ತೀವಿ ಅಪ್ಪ ಶನಿ ಸೂರ್ಯ ಇದ್ದರೆ ಆಗೋದೇ ಇಲ್ಲ ಜಾತಕದಲ್ಲಿ ಅಂತ ಹೇಳ್ತಾರೆ. ಏನಕ್ಕೆ ಆಗಲ್ಲ? ಖಂಡಿತವಾಗಿ ಅದು ಸುಳ್ಳು. ಯಾಕೆ ಅಂದರೆ ಶನಿಯನ್ನ ಸೂರ್ಯ ಎಲ್ಲೂ ಬಿಟ್ಕೊಟ್ಟಿಲ್ಲ, ಸೂರ್ಯ ಶನಿಯನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇದನ್ನ ಏನಂತಾರೆ ಅಂದರೆ ಸಾಂದರ್ಭಿಕ ಶತ್ರು, ನೈಸರ್ಗಿಕ ಶತ್ರುಗಳು ಅಂತ ಹೇಳ್ತಾರೆ. ಸಾಂದರ್ಭಿಕ ಶತ್ರು ಅಂದರೆ ಯಾರು? ನೀವು ದಾರಿಲಿ ಹೋಗ್ತಾ ಇರ್ತೀರಾ, ಯಾರೋ ನಿಮಗೆ ಅಡ್ಡ ಬಂದರು, ಅವನು ಬಂದಾಗ ಅವನೇನು ನಮಗೇನು ಶತ್ರುಗಳಲ್ಲ. ಆ ಸಮಯದಲ್ಲಿ ಅವನ ಮೇಲೆ ಒಂದು ಕೋಪ ಬರುತ್ತೆ, ನಾವು ಜಗಳ ಆಡ್ತೀವಿ ಮಧ್ಯದಲ್ಲಿ, ಅವನ ಪಾಡು ಅವನು ಹೋಗ್ತಾನೆ, ನಮ್ಮ ಪಾಡು ನಾವು ಬಂದ್ಬಿಡ್ತೀವಿ. ಅದು ಆ ಸಂದರ್ಭಕ್ಕೆ ಅನುಸಾರವಾದ ಒಂದು ಘಟನೆ ನಡೆಯುತ್ತೆ. ಅದೇ ರೀತಿಯಾಗಿ ನೈಸರ್ಗಿಕ ಶತ್ರು ಅಂದರೆ ನಿಮ್ಮ ತಲೆಮಾರುಗಳಿಂದನೂ ನಮ್ಗೆ ಅವನ ಶತ್ರುನೇ ಅಂದಾಗ ಆ ರೀತಿಯಾದ ಶತ್ರುಗಳು ಬೇರೆ ಇರ್ತಾರೆ. ಆದರೆ ಸೂರ್ಯ ಮತ್ತು ಶನಿ ಸಾಂದರ್ಭಿಕ ಶತ್ರುವಾಗಿರ್ತಾರೆ. ಆ ಸಂದರ್ಭದಲ್ಲಿ ಮಾತ್ರ ಅವರಿಬ್ಬರು ವೈರಿಗಳು ಮಾತ್ರ. ತದನಂತರ ಶನಿಗೆ ಎಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಸೂರ್ಯ ನೋಡ್ಕೊತಾ ಇರ್ತಾನೆ. ಸೂರ್ಯನಿಗೆ ಎಲ್ಲೂ ಅವಮಾನ ಆಗದೆ ಇರೋ ಹಾಗೆ ಶನಿ ಭಗವಾನ್ ನೋಡ್ಕೊತಾ ಇರ್ತಾನೆ. ಆದರೆ ಮತ್ತೆ ಮುತ್ತುಧಾರಣೆ ಯಾಕಪ್ಪ ಅಂದಾಗ ಶನಿ ಇಡೀ ಭೂಮಂಡಲದಲ್ಲಿ ಕೇಳ್ತಾ ಇದ್ದಿದ್ದು ಒಬ್ಬದೇ ಒಂದು ಮಾತು, ಅಂದರೆ ತನ್ನ ತಾಯಿಯ ಮಾತು. ಅದಕ್ಕೆ ಯಾರು ಮುತ್ತುಧಾರಣೆ ಮಾಡ್ತಾರೆ ಅವ್ರಿಗೆ ಶನಿಯ ಕಾಟ ಪರಿಪೂರ್ಣವಾಗಿ ನಿಲ್ಲುತ್ತೆ ಅಂತ ಹೇಳ್ತೀವಿ. ನಿಮಗೆ ಶನಿ ಪ್ರಾರಂಭ ಆಯ್ತಾ? 7.5 ಪ್ರಾರಂಭ ಆಯಿತು, ಅಷ್ಟಮ ಶನಿ ಬಂತು, ಪಂಚಮ ಶನಿ ಬಂತು. ಏನು ಮಾಡಿ? ನಿಮ್ಮ ಕಿರುಬೆರಳಿಗೆ ಒಂದು ಮುತ್ತುಧಾರಣೆ ಮಾಡಿ, ಇಲ್ವಾ ಒಂದು ಪೆಂಡೆಂಟ್ನ ಮುತ್ತುವನ್ನು ಆ ಪೆಂಡೆಂಟ್ಗೆ ಹಾಕ್ಕೊಂಡು ಸದಾ ನಿಮ್ಮ ಕತ್ತಲ್ಲೇ ಇರಬೇಕು. ಅದನ್ನು ಹಾಕಿದಾಗ ಶನಿಯ ಕಾಟ ಪರಿಪೂರ್ಣವಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಯಾರಿಗೆ ಶನಿಯ ಕಾಟ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ, ಯಾರ್ಯಾರು ಅಂದಾಗ ಮೊದಲದಾಗಿ ಕುಂಭರಾಶಿ, ಮೀನ ರಾಶಿ, ಮೇಷರಾಶಿ, ಈ 3 ರಾಶಿಯವರು ಪ್ರಪ್ರಥಮವಾಗಿ ಮಾಡಬೇಕಾಗಿದ್ದು ಒಂದು ಕೆಲಸ ಏನು ಗೊತ್ತಾ? ನಿಮ್ಮ ತಾಯಿ ಸಮಾನಾರದವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ನೋವನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಆ ತಾಯಿ ಕೋಪದಲ್ಲಿ ಯಾವುದಾದ್ರೂ ಒಂದು ಶಾಪವನ್ನು ನಿಮಗೆ ಕೊಟ್ಲು ಅಂದ್ಕೊಳ್ಳಿ, ಈ ಸಂದರ್ಭದಲ್ಲಿ ಶೀಘ್ರವಾಗಿ ಫಲಿಸುತ್ತೆ. ಅದಕ್ಕೋಸ್ಕರ 7.5 ನಡೀತಾ ಇದೆ, ಅಷ್ಟಮ ಶನಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ ಅಂದಾಗ ಮನೆಯ ಹೆಣ್ಣು ಮಕ್ಕಳಿಗೆ ಪೂರ್ಣವಾದ ಗೌರವವನ್ನು ಕೊಡಿ ಅಂತ ಹೇಳ್ತೀವಿ. ಆ ಮನೆಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರೆಸಬಾರ್ದು. ಆ ಕಣ್ಣೀರು ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಶನಿಯನ್ನ ಬಹಳ ವಿಶೇಷವಾದ ಒಂದು ಸ್ಥಾನದಲ್ಲಿ ನಾವು ಇಟ್ಟಿದ್ದೀವಿ. ಏನಪ್ಪ ಶನಿ ಅಂದಿದ ತಕ್ಷಣ ಕೆಟ್ಟವನು ಅಂದ್ಬಿಡ್ತಾರೆ. ಖಂಡಿತವಾಗಿಯೂ ಇಲ್ಲ. ನೀನು ಮಾಡುವ ಕರ್ಮಕ್ಕೆ ಅನುಸಾರವಾದ ಫಲವನ್ನು ಕೊಡೋನು ಯಾರು ಅಂದರೆ ಶನಿ ಮಹಾತ್ಮ ಆಗಿರ್ತಾನೆ. ಮತ್ತೆ ಶನಿ ಕೊಟ್ಟಿದ್ದನ್ನ ಜೀವನದಲ್ಲಿ ಯಾರೂ ಕೂಡ ಕಳಿಯೋಕೆ ಸಾಧ್ಯವಿಲ್ಲ.
ಅಷ್ಟು ಪರಿಪೂರ್ಣವಾಗಿ ಶನಿ ಮಹಾತ್ಮ ಕೊಡ್ತಾನೆ. ಹಾಗಾಗಿ ಯಾವ ಯಾವ ರಾಶಿಗೆ ಏನೇನು ಫಲಗಳು ಅನ್ನೋದನ್ನ ನಾವು ತಿಳಿಸ್ತೀವಿ. ಖಂಡಿತ ಗುರುಗಳೇ. ಸೊ ಈ ಒಂದು ಮಾರ್ಚ್ 29ನೇ ತಾರೀಕು ಶನಿ ಬದಲಾಗ್ತಾ ಇರೋದ್ರಿಂದ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ 7.5 ಶುರುವಾಗಿರುತ್ತೆ. ಜೊತೆಯಲ್ಲಿ ಈ ಒಂದು ಮುತ್ತಿನ ಧಾರಣೆಯನ್ನು ನಾವು ಮಾಡೋದ್ರಿಂದ ಸಿಗುವಂಥ ಫಲಗಳು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮಾರ್ಚ್ 29ನೇ ತಾರೀಕು ಶನಿ ಬದಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಡಿಯೋಸ್ನಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.